ಯುದ್ಧ ವಿರೋಧಿ, ಟ್ರಂಪ್ ವಿರೋಧಿ, ಫೆಲೆಸ್ತೀನ್ ಪರ ಸ್ಪೇನ್ ಪ್ರಧಾನಿ ಸ್ಯಾಂಚೆಸ್, ಅಮೆರಿಕ ವಿರೋಧಿ ದಿಟ್ಟ ನಿಲುವುಗಳ ಅಸಾಮಾನ್ಯ ನಾಯಕ, ಹಿಂದಿನ ತಪ್ಪುಗಳ ಪುನರಾವರ್ತನೆ ಮಾಡೋದಿಲ್ಲ ಎಂದ ಸ್ಯಾಂಚೆಸ್, ಪ್ರಜಾಪ್ರಭುತ್ವ ಮತ್ತು ಮೂಲಭೂತ ಮಾನವ ಹಕ್ಕುಗಳ ಕನಿಷ್ಠ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಯಾರಾದರೂ ಪಾಶ್ಚಾತ್ಯ ನಾಯಕರಿದ್ದಾರಾ ಅಂತ ಅಚ್ಚರಿ ಪಡೋರಿಗೆ ಒಂದೇ ಉತ್ತರ, ಅದು ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್. ನರಮೇಧ ಮತ್ತು ಅಂತ್ಯವಿಲ್ಲದ ಯುದ್ಧದ ಸಮಯದಲ್ಲಿ ಸ್ಯಾಂಚೆಸ್ ಓರ್ವ ಅಸಾಧಾರಣ ವ್ಯಕ್ತಿ, ಭಿನ್ನಾಭಿಪ್ರಾಯದ ಧ್ವನಿಯಾಗಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಯ ಬಳಿಕ ಮುಸ್ಲಿಂ ದೇಶದ ಮೇಲಿನ ಇನ್ನೊಂದು ಕಾನೂನುಬಾಹಿರ ಯುದ್ಧವನ್ನು ತಿರಸ್ಕರಿಸಿದ ಕೆಲವೇ ಪಾಶ್ಚಾತ್ಯ ದೇಶಗಳಲ್ಲಿ ಸ್ಪೇನ್ ಕೂಡ ಸೇರಿದೆ. 23 ವರ್ಷಗಳ ಹಿಂದೆ ಆಗಿನ ಅಮೆರಿಕ ಆಡಳಿತ ಮಧ್ಯಪ್ರಾಚ್ಯದಲ್ಲಿನ ಯುದ್ಧಕ್ಕೆ ನಮ್ಮನ್ನ ಎಳೆದೊಯ್ದಿತ್ತು ಅಂತ ನೆನಪಿಸಿರುವ ಸ್ಯಾಂಚೆಸ್, ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಗಳು, ಬಾಂಬ್ಗಳ ಮೂಲಕ ವಿಶ್ವದ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅನ್ನೋ ಭ್ರಮೆ, ಹಿಂದಿನ ತಪ್ಪುಗಳ ಪುನರಾವರ್ತನೆ ಮತ್ತು ಯುದ್ಧ, ಇವುಗಳನ್ನು ನಾವು ಒಪ್ಪೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇತರ ದೇಶಗಳಂತೆ ಸ್ಪೇನ್ ಕೂಡ ಫೆಲೆಸ್ತೀನ್ ಅನ್ನ ಒಂದು ರಾಷ್ಟ್ರವಾಗಿ ಗುರುತಿಸಿದೆಯಾದರೂ ಅದು ಕೂಡ ಐರೋಪ್ಯ ದೇಶಗಳಿಗಿಂತ ಬಹಳ ಮುಂದಕ್ಕೆ ಸಾಗಿದೆ. ಸ್ಪೇನ್ ಸೇರಿದಂತೆ ಬೆರಳೆಣಿಕೆಯ ದೇಶಗಳು ಇಸ್ರೇಲ್ ಭಾಗವಹಿಸುವಿಕೆಯನ್ನ ವಿರೋಧಿಸಿ ಯುರೋವಿಷನ್ನಿಂದ ಹಿಂದೆ ಸರಿದಿವೆ. ಇಸ್ರೇಲ್ ಮೇಲೆ ಕ್ರೀಡಾ ನಿಷೇಧಕ್ಕೆ ಕರೆ ನೀಡಿವೆ. ಸ್ಪೇನ್ ಬಹಳ ಹಿಂದಿನಿಂದಲೂ ಫೆಲೆಸ್ತೀನ್ ನಿರಾಶ್ರಿತರಿಗಾಗಿರುವ ವಿಶ್ವಸಂಸ್ಥೆಯ ಪರಿಹಾರ ಸೇವಾ ಸಂಸ್ಥೆಯನ್ನ ಬೆಂಬಲಿಸಿದೆ ಮತ್ತು ದೇಶರಹಿತ ಪೋಷಕರಿಗೆ ಜನಿಸಿದವರಿಗೆ ಬಹುತೇಕ ಸ್ವಯಂಚಾಲಿತವಾಗಿ ರಾಷ್ಟ್ರೀಯತೆಯನ್ನು ಒದಗಿಸುತ್ತಿದೆ. ಸ್ಪೇನ್ ಬಹಳ ಹಿಂದಿನಿಂದಲೂ ಫೆಲೆಸ್ತೀನ್ ಹೋರಾಟವನ್ನ ಬೆಂಬಲಿಸುತ್ತಿದೆ. ದಶಕಕ್ಕೂ ಹಿಂದೆಯೇ ಸ್ಪೇನ್ನ ಸಂಪ್ರದಾಯವಾದಿ ಸರ್ಕಾರದಡಿ ಎಲ್ಲ ರಾಜಕೀಯ ಪಕ್ಷಗಳು ಫೆಲೆಸ್ತೀನ್ ದೇಶಕ್ಕಾಗಿ ಕರೆ ನೀಡುವ ಸಾಂಕೇತಿಕ ನಿರ್ಣಯವನ್ನ ಅಂಗೀಕರಿಸಿವೆ. ಸ್ಪೇನ್ ಯುದ್ಧದಲ್ಲಿ ಭಾಗವಹಿಸಲು ನಿರಾಕರಿಸಿರುವುದು ಮಾತ್ರವಲ್ಲ, ಅಮೆರಿಕದ ಸೇನಾ ಕಾರ್ಯಾಚರಣೆಗಳಿಗೆ ತನ್ನ ನೆಲವನ್ನ ಬಳಸಲು ಅವಕಾಶ ನೀಡಿಲ್ಲ. ಯುದ್ಧ ಬೇಡವೇ ಬೇಡ, ಅದು ಅಪಾಯಕಾರಿ, ಒಮ್ಮೆ ಆರಂಭ ಆದರೆ ನಿಯಂತ್ರಣದಲ್ಲಿರೋದಿಲ್ಲ ಅಂತ ಸ್ಯಾಂಚೆಸ್ ಪ್ರತಿಪಾದಿಸಿದ್ದಾರೆ. ಸ್ಪೇನ್ ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇರುವುದು ಸ್ವಾಯತ್ತತೆ ಮತ್ತು ಮೌಲ್ಯಗಳ ಆಧಾರದಲ್ಲಿ ತೆಗೆದುಕೊಂಡಿರುವ ನಿರ್ಧಾರವಾಗಿದೆ ಅಂತ ಹೇಳಿದ್ದಾರೆ. ತನ್ಮೂಲಕ ಅಮೆರಿಕದ ವಿರುದ್ಧ ಅಪರೂಪದ ಧೈರ್ಯವನ್ನ ಪ್ರದರ್ಶಿಸಿದ್ದಾರೆ.